ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಶಿವಕುಮಾರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದ್ರೆ, ಇವಾಗ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಹೊಸರು ಬರ್ತಾ ಇದ್ದಾರೆ. ಅಂದ್ರೆ ವಿಡಿಯೋ ಮಾಡ್ಬೇಕು, ನಾನು ಯೂಟ್ಯೂಬ್ ಅಲ್ಲಿ ಬೆಳಿಬೇಕು ಅಂತ ಪ್ರತಿಯೊಬ್ರು ಬರ್ತಾ ಇದಾರೆ. ಸೊ ಅವರಿಗೆ ಐಡಿಯಾಸ್ ಇರಲ್ಲ, ಯಾವ ತರ ವಿಡಿಯೋ ಮಾಡ್ಬೇಕು, ಯಾವ ತರ ವಿಡಿಯೋ ಮಾಡಬಾರ್ದು. ಸೊ ನಾವ್ ಯಾವ ತರ ವಿಡಿಯೋ ಮಾಡಿದ್ರೆ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ, ಯಾವ ತರ ವಿಡಿಯೋ ಮಾಡಿದ್ರೆ ಹೆಚ್ಚಿನ ವ್ಯೂಸ್ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರಲ್ಲ. ಸೊ ಆತರ ಒಂದು ಯಾರಾದ್ರೂ ನಿಮ್ ಫ್ರೆಂಡ್ಸ್ ಇದ್ರೆ ದಯವಿಟ್ಟು ವಿಡಿಯೋನ ಅವರಿಗೆ ಶೇರ್ ಮಾಡಿ. ಮಾಡಿಲ್ಲ ಅಂದ್ರು ಅವರಾದ್ರೂ ಈ ವಿಡಿಯೋನ ಯೂಸ್ ಮಾಡ್ಕೊಂತಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯೂಟ್ಯೂಬ್ ಅವರೇ ಕೊಟ್ಟಿರೋ ಸಜೆಸ್ಟ್ ಗಳನ್ನ ಹೇಳ್ತಾ ಇರ್ತೇನೆ. ಸೊ ಯೂಟ್ಯೂಬ್ ಅವರು ನಿಮಗೆ ಪ್ರತಿಯೊಂದು ಪರ್ಸನಲ್ ಆಗಿ ಕೊಟ್ಟಿರ್ತಾರೆ. ನಿಮ್ಮ IT ಸ್ಟುಡಿಯೋ ಅಂತ ಒಂದು ಆ್ಯಪ್ ಇರುತ್ತೆ. ಆ IT ಸ್ಟುಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತಾರೆ ಯೂಟ್ಯೂಬ್ ಅವರು. ಏನ್ ಅಪ್ಡೇಟ್ ಅಪ್ಪ ಅಂತಂದ್ರೆ, ಯಾವ ತರ ನೀವು ವಿಡಿಯೋ ಮಾಡಿದ್ರೆ ನಿಮ್ಮ ವಿಡಿಯೋ ಗ್ರೋ ಆಗುತ್ತೆ, ಆಡಿಯನ್ಸ್ಗೆ ಇಷ್ಟ ಆಗುತ್ತೆ, ಪ್ರತಿಯೊಂದು ವೈರಲ್ ಆಗುತ್ತೆ, ಪ್ರತಿಯೊಂದು ಟೈಟಲ್ ಇಂದ ಹಿಡಿದು ಪ್ರತಿಯೊಂದು ಕೊಡ್ತಾ ಇರ್ತಾರೆ. ಸೊ ಇವಾಗ ಆ ಅಪ್ಡೇಟ್ ಅನ್ನ ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂದ್ರೆ, ನಾವು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಡಿ. ಯಾಕೆಂದ್ರೆ ನಾನು ಯಾವುದೇ ಅಪ್ಲೋಡ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವಾಗ ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ. ನೀವು ಮೊದಲನೇದಾಗಿ IT ಸ್ಟುಡಿಯೋನ ಓಪನ್ ಮಾಡ್ಕೋಬೇಕಾಗುತ್ತೆ. IT ಸ್ಟುಡಿಯೋನ ಓಪನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರಬಹುದು, ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಡ್ಯಾಶ್ ಬೋರ್ಡ್, ಕಾಂಟೆಂಟ್, ಅನಾಲಿಸ್ಟಿಕ್, ಕಮ್ಯುನಿಟಿ, ಅರ್ನ್ ಅಂತ ಒಂದು ಈ ತರ ಆಪ್ಷನ್ ಇರುತ್ತೆ. ಸೊ ನೀವು ಇದರಲ್ಲಿ ನಾ ಮಾರ್ಕ್ ಮಾಡ್ತಾ ಇರ್ತೀನಿ ನೋಡಿ, ಇವಾಗ ಅನಾಲಿಟಿಕ್ಸ್ ಅಂತ ಇದೆಯಲ್ಲ, ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯೂಟ್ಯೂಬ್ ಅವರು ಪ್ರತಿಯೊಂದು ಅಪ್ಡೇಟ್ ಮಾಡಿರ್ತಾರೆ. ಅಂದ್ರೆ ನಿಮ್ ವ್ಯೂಸ್ ಎಷ್ಟು ಬಂದಿದ್ದಾವೆ, ನೆಕ್ಸ್ಟ್ ನಿಮ್ಮ ವಾಚ್ ಟೈಮ್ ಎಷ್ಟಾಗಿದೆ, ಸೊ ನಿಮ್ ಸಬ್ಸ್ಕ್ರೈಬರ್ ಎಷ್ಟು ಬಂದಿದ್ದಾರೆ, ಲಾಸ್ಟ್ 28 ಡೇಸ್ದು ಪ್ರತಿಯೊಂದು ಅಪ್ಡೇಟ್ ಮಾಡಿರ್ತಾರೆ. ಸೊ ಇವಾಗ ಇದರಲ್ಲಿ ನೀವು ಏನ್ ತಿಳ್ಕೊಬೇಕಪ್ಪ ಅಂತಂದ್ರೆ, ಇವಾಗ ನನ್ನ ಹತ್ರ ಏನು ಐಡಿಯಾ ಇಲ್ಲ. ಅಂದ್ರೆ ನಾ ಯೂಟ್ಯೂಬ್ ಅಲ್ಲಿ ಯಾವ ತರ ವಿಡಿಯೋ ಮಾಡಿದ್ರೆ ನಂಗೆ ವ್ಯೂಸ್ ಹೆಚ್ಚಾಗಿ ಬರುತ್ತೆ, ಯಾವ ತರ ವಿಡಿಯೋ ಮಾಡ್ಬೇಕು ನಾನು, ಸೊ ಯಾವ ತರ ವಿಡಿಯೋ ಮಾಡಿದ್ರೆ ನೀವು ಜನರಿಗೆ ಇಷ್ಟ ಆಗುತ್ತೆ, ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ನಿಮಗೆ ಡೌಟ್ ಇರುತ್ತೆ. ಸೊ ಇವಾಗ ಯೂಟ್ಯೂಬ್ ಅವರೇ ನಿಮ್ಗೊಂದು ಟ್ರೆಂಡ್ಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆ ಆಪ್ಷನ್ ಅಲ್ಲಿ ನಿಮಗೆ ನೀವು ಯಾವ ಕ್ಯಾಟಗರಿ ವಿಡಿಯೋಸ್ ಮಾಡ್ತಾ ಇರ್ತೀರ ನೋಡಿ, ಪ್ರತಿಯೊಂದು ಕ್ಯಾಟಗರಿ ವಿಡಿಯೋಸ್ಗೂ ನಿಮಗೆ ಒಂದು ಟಾಪ್ ಸೋರ್ಸಸ್ ಅಂತ ಒಂದು ಟೈಟಲ್ಸ್ ಕೊಡ್ತಾರೆ ನಿಮಗೆ. ಯಾವ ತರ ಟೈಟಲ್ಸ್ ಅಪ್ಪ ಅಂತಂದ್ರೆ, ನೀವು ಈ ತರ ವಿಡಿಯೋ ಮಾಡಿ ಅಂತ ಅವರ ಒಂದು ಟೈಟಲ್ಸ್ ಗಳನ್ನ ಶೋ ಮಾಡ್ತಾ ಇರ್ತಾರೆ. ಸೊ ನೀವು ಅದನ್ನ ನೋಡ್ಕೊಂಡು ನೀವು ಆರಾಮಾಗಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ಬಹುದು. ಇದು ಹೊಸಬರಿಗಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಇವಾಗ ನಿಮಗೆ ಟ್ರೆಂಡ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಇವಾಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇವಾಗ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರಬಹುದು, ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯಾವ ತರ ನಿಮಗೆ ಅಂದ್ರೆ ಗೇಮಿಂಗ್ಸ್ ಆಯ್ತು, ಪ್ರತಿಯೊಂದು ನೀವು ಸರ್ಚ್ ಮಾಡ್ಕೋಬಹುದು. ಯಾವ ತರ ಟಾಪಿಕ್ ಅಲ್ಲಿ ನೀವು ವಿಡಿಯೋಸ್ ಮಾಡ್ಬೇಕು ಅನ್ಕೊಂಡಿರ್ತಾರ, ಪ್ರತಿಯೊಂದು ಸರ್ಚ್ ಮಾಡ್ಕೊಂಡಿರ್ಬೋದು. ಇವಾಗ ನಾನು ಟೆಕ್ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ಇವಾಗ ನನಗೆ ಟಾಪ್ ಸರ್ಚಸ್ ನಲ್ಲಿ ನನಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಶಾರ್ಟ್ ವಿಡಿಯೋ ಕನ್ನಡ ಅಂತಂದು ಟೈಟಲ್ ಕೊಟ್ಟಿದ್ದಾರೆ. ಸೊ ಈ ತರ ಒಂದು ಅವರೇ ಯೂಟ್ಯೂಬ್ ಅವರೇ ನಿಮ್ಗೆ ಏನ್ ಮಾಡ್ತಾ ಇರ್ತಾರೆ, ಆಡಿಯನ್ಸ್ಗೆ ಈ ತರ ಒಂದು ವಿಡಿಯೋ ಬೇಕಾಗಿದೆ, ಸೊ ಇದನ್ನ ಜಾಸ್ತಿ ಹೆಚ್ಚಾಗಿ ಸರ್ಚ್ ಮಾಡ್ತಾ ಇದ್ದಾರೆ. ಸೊ ಇದ್ರ ರಿಲೇಟೆಡ್ ಆಗಿ ನೀವು ವಿಡಿಯೋ ಮಾಡಿ ಹಾಕಿದ್ರೆ ನಿಮಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತ ಅವ್ರೊಂದು ಟ್ರೆಂಡ್ಸ್ ಕೊಟ್ಟಿದ್ದಾರೆ. ಇದೊಂಥರ ಇದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು ನಾವು. ಸೊ ನಿಮಗೆ ಇವಾಗ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ತರ ವಿಡಿಯೋ ಮಾಡಬೇಕು ಏನು. ಎಲ್ಲರೂ ವಿಡಿಯೋ ನೋಡಿದ್ರ ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿರೋ ತರ ಪ್ರತಿಯೊಂದು ಕ್ಯಾಟಗರಿ ವಿಡಿಯೋಸ್ ಅನ್ನು ನೀವು ಯೂಸ್ ಮಾಡ್ಕೋಬಹುದು. ಪ್ರತಿಯೊಂದು ಅಂದ್ರೆ ನೀವು ಟೆಕ್ ಮಾಡ್ತಾ ಇದ್ದೀರಾ, ಆ ಟೆಕ್ ಬಗ್ಗೆ ನೀವು ಏನಾದ್ರು ಸರ್ಚ್ ಮಾಡ್ಕೋಬಹುದು. ಸರ್ಚ್ ಆಪ್ಷನ್ ಅಂತ ಇರುತ್ತೆ. ಸೊ ಸರ್ಚ್ ಮಾಡ್ಕೋಬಹುದು ಯಾವ ತರ ನಿಮಗೆ ಅಂದ್ರೆ ಟ್ರೆಂಡ್ಸ್ ಯಾವ ನಡೀತಾ ಇದೆ, ಇವಾಗ ಯಾವ ತರ ಯೂಟ್ಯೂಬ್ ಅಲ್ಲಿ ಆಡಿಯನ್ಸ್ ಯಾವ ತರ ಸರ್ಚ್ ಮಾಡ್ತಾ ಇರ್ತಾರೆ, ಪ್ರತಿಯೊಂದು ಟೈಟಲ್ಸ್ ನಿಮ್ಗೆ ಅಲ್ಲಿ ಶೋ ಮಾಡ್ತಾ ಇರ್ತಾರೆ ಅವರು. ಸೊ ಇದನ್ನ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ವಿಡಿಯೋಸ್ ಅನ್ನ ತುಂಬಾ ಚೆನ್ನಾಗಿ ಯೂಸ್ ಪಡ್ಕೋಬಹುದು. ಹಾಗೆ ತುಂಬಾ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಬರ್ತಾ ಇರ್ತಾರೆ. ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಹೊಸ ಯೂಟ್ಯೂಬರ್ ಕ್ರಿಯೇಟರ್ಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಂಬಿಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ